ಟಾನಿಕ್ ರೆಡಿ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರು ಬಂದ ತಕ್ಷಣ ಎಲ್ಲ ಟ್ರೀಟ್ಮೆಂಟ್ ಶುರುವಾಗುತ್ತೆ ಅಂತ ಹೇಳಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಮಾತು. ರವಿಕುಮಾರ್ ಸರ್, ಟಾನಿಕ್ ಅಂದ್ರೆ ಯಾವ ಥರದ್ದು ಇರಬೇಕು, ಯಾವ ಥರದ ಟಾನಿಕ್ ಕೊಟ್ಟರೆ ಈ ಕಾಂಗ್ರೆಸ್ ಪಾಳ್ಯದಲ್ಲಿರುವ ಈ ಕುರ್ಚಿ ಕಾಳಗ ಶಾಂತವಾಗಿ ಪರಿಹಾರ ಆಗಬಹುದು ಅಂತ ಹೇಳಿ ಸೇಮ್ ಪ್ರಶ್ನೆ ನಿಮಗೆ, ಸೇಮ್ ಪ್ರಶ್ನೆ ವೆಂಕಟರಾಮಯ್ಯ ಅವರಿಗೂ ಕೂಡ. ನೀವು ಉತ್ತರ ಕೊಡಿ ಮೊದಲು. ಇಲ್ಲಿ ನೀವೇ ಉತ್ತರ ಕೊಡಿ ಸರ್, ಟಾನಿಕ್ ಯಾವ ಥರ ಟಾನಿಕ್ ಅಂತ. ಅದು ಹೈಕಮಾಂಡ್ ಅಲ್ಲಿ ಯಾವ ಥರ ಡಿಸೈಡ್ ಮಾಡಿರ್ತಾರೆ, ಅವತ್ತಿನ ದಿನ ಮೊದಲ ದಿನ ಏನು ನಡೀತೋ ಅದ್ರ ಮೇಲೆ ಅವರು ಟಾನಿಕ್ ರೆಡಿ ಮಾಡಿರ್ತಾರೆ. ಅದು ಅವ್ರು ಕೊಟ್ಟಾದ್ಮೇಲೆ ಗೊತ್ತಾಗತ್ತೆ, ಅದಕ್ಕೆ ಮುಂಚೆ ಯಾರಿಗೂ ಗೊತ್ತಿಲ್ಲ. ಈಗ 2.5 ವರ್ಷ ಆಗಿ ಹೋಗಿದೆ, 2.5 ವರ್ಷ ಆದ್ಮೇಲೆ ಎಕ್ಸ್ಪೈರ್ ಆಗಿರಬಹುದೇನೋ ಆ ಟಾನಿಕ್. 2.5 ವರ್ಷದ ಹಿಂದೆ ರೆಡಿ ಮಾಡಿದ್ದು, ಈಗ ಒಂದು ಹೊಸ ಟಾನಿಕ್ ನ ಅವಶ್ಯಕತೆ ಇರಬಹುದೇನೋ? ಇಲ್ಲ 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 ಇಲ್ಲ, ಆ ಥರ ಏನಿಲ್ಲ. ಹಳೆ ಟಾನಿಕ್ ಕೊಡ್ತಾರೆ, ಅದನ್ನೇ ರೀಪ್ಲೈ ಮಾಡ್ತಾರೆ. ಮೇಡಮ್, ಆ ಟಾನಿಕ್ ಏನಾನ ಇದ್ದಿತ್ತು ಅಂತಂದಿದ್ರೆ ಅವತ್ತೇನೆ ಕೊಟ್ಟಿರೋದು, ಹೇಳಿದ ತಕ್ಕಂಗೆ ನಡ್ಕೊಂಡಿರೋರು ಅಂತ ನನ್ನ ಭಾವನೆ. ಯಾಕೆಂದರೆ ಕಳೆದ ಒಂದು 15 ದಿವಸನೂ ಆಗಿರಲಿಲ್ಲ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂತ ಇದೇ ಹೇಳಿಕೆಗಳನ್ನ ತಮ್ಮ ಮಾಧ್ಯಮಗಳ ಮುಖಾಂತರನೂ ಸಹ ಹೇಳಿದ್ದು ಸತ್ಯಕ್ಕೆ ಹತ್ತಿರವಾಗಿರುವಂಥದ್ದು. ಸೊ ಅದರಿಂದ ಯಾವುದೇ ಅವಕಾಶ ಸಿಕ್ಕಿದ್ರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ರೀಶಫಲ್ ಆಗಿರಬೇಕು, ಇವಾಗ ಆ ವಿಷಯ ಅಲ್ಲಿಂದನೇ ಬಂದಾಗ ಅದಕ್ಕೆ ಯಾವುದೇ ರೀತಿ ಟಾನಿಕ್ಕು ಅದೇ ಟಾನಿಕ್ನೇ ಇವತ್ತಿನ ದಿವಸ ಫಲಪ್ರದ ಆಗಿ ಅವಕಾಶ ಸಿಗುತ್ತೆ ಅನ್ನೋದು ಒಂದು ಬೈಕೆ. ರವೀಂದ್ರಲಕ್ಷ್ಮಿ ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಪ್ರೆಷರ್ ಬಿಲ್ಡ್ ಆಗ್ತಿರೋದು ಅವರ ಹಾವಭಾವದಿಂದ ನಾವು ಅಬ್ಸರ್ವ್ ಮಾಡಿದ್ರೆ ಇರಬಹುದೇನೋ ಅನ್ನೋ ಅನುಮಾನ ಬರ್ತಿದೆ. ಇಲ್ಲ, ಅವ್ರ ಸ್ಥಾನದಲ್ಲಿ ನೀವೇ ಇದ್ರು ಕೂಡ ಪದೇ ಪದೇ ಅದೇ ಪ್ರಶ್ನೆ ಕೇಳಿ ದಿನ ದಿನಕ್ಕೆ 10 ಸಾರಿ ಕೇಳ್ತಾ ಇದ್ರೆ ಯಾರಿಗಾದ್ರೂ ತಲೆ ಚುಟ್ಟು ಹಿಡಿಯುತ್ತೆ, ಅದೇ ತರದ ಪ್ರತಿಕ್ರಿಯೆ ಬರುತ್ತೆ. ಅದನ್ನು ಹೊರತುಪಡಿಸಿ ನೋಡಿ, ಸೋನಿಯಾ ಗಾಂಧಿ ಅವರು ಮೊದಲಾದ್ರೆ ಅಂತಃಕರಣ ಕರಗಿಬಿಡ್ತಿತ್ತು, ಅವ್ರನ್ನ ಮಾತಾಡ್ಬಿಟ್ರೆ ಕೇಳ್ಬಿಟ್ಟು. ಈಗ ಹಾಗಾಗ್ತಾ ಇಲ್ಲ. ಅಶೋಕ್ ಗೆಹ್ಲೋಟ್ ಅವ್ರಿಗೆ AC ಅಧ್ಯಕ್ಷರಾಗಿ ಬನ್ನಿ ಅಂತಂದ್ರೆ ಬರ್ತೀನಿ, ಆದ್ರೆ ಮುಖ್ಯಮಂತ್ರಿ ಪದವಿ ಕೇಳ್ಬಿಡಿ, ಇದ್ರೂ ಬೇಕು ಅದು ಬೇಕು ಅಂತ ಕೇಳ್ಬಿಟ್ರು. ಅಕಸ್ಮಾತ್ ಸಿದ್ದರಾಮಯ್ಯ ಕೂಡ ಅದೇ ತರ ಪಟ್ಟು ಹಿಡಿದ್ರೆ ಹೆಂಗೆ? ಅಶೋಕ್ ಗೆಹ್ಲೋಟ್ ಅನುಭವ ಆದಾಗಿಂದ ಸಿದ್ದರಾಮಯ್ಯನವ್ರನ್ನ ಕದರ್ಸೋಕ್ಕಿಂತ ಮತ್ತೆ 10 ಬಾರಿ ಯೋಚನೆ ಮಾಡ್ಬೇಕಾಗಿದೆ ಅಷ್ಟೇ. ಯಾಕೆ ಇವ್ರತ್ತೆ ಆಮೇಲೆ ಯಾವ ರೀತಿ ಬಿಜೆಪಿಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಭದ್ರಕೋಟೆ, ಕಾಂಗ್ರೆಸ್ಗೆ ಇಡೀ ಭಾರತದಲ್ಲೇ ಕರ್ನಾಟಕನೇ ಭದ್ರಕೋಟೆ. DK ಶಿವಕುಮಾರ್, ಸಿದ್ದರಾಮಯ್ಯನಂತ ಬೇರು ಮಟ್ಟದ ನಾಯಕರು ಎಲ್ಲೂ ಮಾಸ್ ಲೀಡರ್ಗಳು. ಹಂಗಾಗಿ ಅವ್ರಿಗೆ ಖಂಡಿತವಾಗಿ ಒಂದು ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದ್ರು. ಅದಕ್ಕೆ ಅವರೇ ಕಾರಣ. ಆ ಒಳ ಒಪ್ಪಂದ ಮಾಡಿಸಲೇಬಾರ್ದಾಗಿತ್ತು, ಅಥವಾ ಮಾಡಿದ್ರೆ ಜೆಂಟಲ್ಮನ್ಸ್ ಅಗ್ರಿಮೆಂಟ್ ಒಪ್ಕೊಳ್ಳಿ ಅಂತ ಹೇಳಬೇಕಾಗಿತ್ತು. ಆಮೇಲೆ ಇನ್ನೊಂದು, ಇವರು DK ಶಿವಕುಮಾರ್ ಆ ಕುಟುಂಬಕ್ಕೆ ಆತ್ಮೀಯರಾಗಿದೆ, ಯಾಕಂದ್ರೆ ಈಸ್ ಎ ಗ್ರೇಟ್ ಪೊಲಿಟಿಕಲ್ ಮ್ಯಾನೇಜರ್ ಅಂತ. ಆದ್ರೆ ಭಾರತ್ ಜೋಡೋ ಯಾತ್ರೆನಲ್ಲಿ ಸಿದ್ದರಾಮಯ್ಯನವ್ರ ಸಂಪರ್ಕಕ್ಕೆ ಬಂದರು ರಾಹುಲ್ ಗಾಂಧಿ. ಹ್ಯಾಸ್ ಬಿಕಮ್ ಇಸ್ ಐಡಿಯಾಲಜಿಕಲ್ ಮೆಂಟರ್. ಅಲ್ಲಿ ತನಕ ಏನೇನೋ ನಫರತ್ ಕಾ ಬಜಾರ್, ಮೊಹಬ್ಬತ್ ಕಾ ದುಕಾನ್ ಮಾತಾಡ್ತಾ ಇದ್ದವರು ಸಿದ್ದರಾಮಯ್ಯನವ್ರ ಜೊತೆ 16 ದಿವಸ ಕರ್ನಾಟಕದಲ್ಲಿ ವಾಕ್ ಮಾಡಿದ್ರಲ್ಲ, ತಕ್ಷಣ ಸಾಮಾಜಿಕ ನ್ಯಾಯದ ಕಡೆ ಅವ್ರು ಹೊರಗೆ ಅವ್ರು ಇಡೀ ರಾಜಕೀಯ ದೃಷ್ಟಿಕೋನವನ್ನು ಬಚ್ಚಿದ್ದೆ ಸಿದ್ದರಾಮಯ್ಯ. ಇವತ್ತು ಅವ್ರ ಐಡಿಯಾಲಜಿಕಲ್ ಮೆಂಟರ್. ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ, ಜಾತಿ ಮೀಸಲಾತಿ ಅಂತ ಅವ್ರು ಮಾತಾಡ್ತಿರುವಾಗ ಸಿದ್ದರಾಮಯ್ಯನವ್ರನ್ನ ಸುಲಭವಾಗಿ ಬಿಡ್ಲಿಕ್ಕೂ ಕೂಡ ಅವ್ರಿಗೂ ಸ್ವಲ್ಪ ನೋವಾಗ್ತಾ ಇರುತ್ತೆ. ಆದ್ರೆ ಅದೇನೇ ಇರಲಿ, ಡ್ಯಾಮೇಜ್ ಆಗೋದು ಆಗೋಗ್ಬಿಟ್ಟಿದೆ. ಬಿಹಾರ್ ಚುನಾವಣೆ ಸೋತಿದ್ದೀವಿ, ಎಲ್ಲ ಆಯಿತು, ಮೋದಿನ ಸೋಲಿಕ್ಕಾಗಲಿಲ್ಲ. ಈ ಕಳ್ಕೊಳ್ಳೋದೇನಿದೆ? ಒಂದು ಹೊಸ ಪ್ರಯೋಗ ಯಾಕೆ ಮಾಡಬಾರ್ದು? ಯಥಾಸ್ಥಿತಿ ಮುಂದುವರಿಸೋದು, ಬದಲಾವಣೆ ಯಾಕೆ ತರಬಾರ್ದು ಅನ್ನೋ ಒಂದು ಆಲೋಚನೆ ಬರ್ಬೋದು. ಸೊ ಸಿದ್ದರಾಮಯ್ಯನವ್ರಿಗೆ ಸಮಾಧಾನ ಮಾಡಿ ಒಪ್ಪಿಸ್ಬೋದು. ಯಾಕಂದ್ರೆ ಚೇಂಜ್ ಈಸ್ ಅ ರೂಲ್ ಆಫ್ ಲಾ, ರೂಲ್ ಆಫ್ ನೇಚರ್. ಪ್ರಕೃತಿಯ ಸಹಜ ನಿಯಮ ಬದಲಾವಣೆ. ನಾನು ಹೇಳಿದ್ನಲ್ಲ, ಈ ಪ್ರಶ್ನೆ ಇನ್ನೊಂದು ವರ್ಷಕ್ಕೆ ಮೋದಿಯವರು ಎದುರಿಸಬೇಕಾಗಿ ಬರುತ್ತೆ. ಎಷ್ಟು ದಿವಸ ಇರ್ತಾರೆ, ಬೇರೆಯವ್ರು ಬಿಟ್ಕೊಡಿ ಅಂತ. ಸೊ ಸಿದ್ದರಾಮಯ್ಯನವರು ಕೂಡ ಕಾಲಧರ್ಮ ಅವ್ರಿಗೆ ವಿರುದ್ಧವಾಗ್ತಾ ಇದೆ ಅಂತ ಕಾಣುತ್ತೆ. ಕೆಲವರು ಸ್ವಾಮೀಜಿ ಕೆಲವರು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನವೇ ದುಸ್ಸಾಹಸ. ಅವರನ್ನ ಕೆಳಗಿಳಿಸ್ಬಿಟ್ರೆ ಕೇವಲ ಸರ್ಕಾರ ಮಾತ್ರವಲ್ಲ, ಇಡೀ ಕಾಂಗ್ರೆಸ್ ಪಕ್ಷವೇ ಸರ್ವನಾಶ ಆಗೋಗ್ಬಿಡುತ್ತೆ. ರಾಜಣ್ಣ ಅವರು ಹಿರಿಯ ಸಚಿವರಾಗಿದ್ದವರು, ಈಗ ಮಾಜಿ ಸಚಿವರು, ಹಿರಿಯ ನಾಯಕರು, ಅವರು ಹೇಳ್ಬಿಡ್ತಾರೆ DK ಶಿವಕುಮಾರ್ ಅವರನ್ನ CM ಮಾಡಿದ್ವಿ ಅಂತಂದ್ರೆ ಕಾಂಗ್ರೆಸ್ ಆಫೀಸಿಗೆ ಬೀಗ ಹಾಕ್ಬೇಕಾಗತ್ತೆ ಅಂತ ಹೇಳಿ. ಇಲ್ಲ ಮೇಡಮ್, ಆ ಥರ ಏನು ಆಗುದಿಲ್ಲ. ಈಗ ಅವರು ಸಮರ್ಥ ಇದ್ದಾರೆ, ಅವರೆಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಅವರೆಲ್ಲ ಮಾಡ್ತಾರೆ, ರಾಜಕೀಯ ಮಾಡ್ತಾರೆ. ಅವರು ಯಾರು ಹೇಳ್ತಾರಲ್ಲ, ಅವರು ಜೈಲಿಗೆ ಹೋಗಿ ಬಂದವರು, ಅವ್ರಿಗೆ ಕೊಟ್ಟ ಸೂಕ್ತನ ಅಂತ ಹೇಳ್ತಾರೆ. ಇನ್ನೊಬ್ರು ಯಾರು ಸ್ವಾಮೀಜಿಯವ್ರು ಹೇಳಿದಾರೆ ಅಂತ ಹೇಳ್ರಿ. ಅಲ್ಲ, ಜೈಲ್ದಾಗ ಇದ್ದಾಗ ಟಿಕೆಟ್ ಕೊಡ್ತಾರಲ್ರಿ ಸರ್ಕಾರ ಇವರಿಗೆ. ಎಲ್ಲಿ ಜೈಲ್ದಾಗ ಯಾರು ಕೊಡ್ತಾರೆ ಅಲ್ಲೇ ಟಿಕೆಟ್ ಕೊಡ್ತಾರೋ. ಅಲ್ಲಿಂದ ಜೈಲ್ದಾಗ ಕೂತ ಆಚೆ ತರ್ತಾರೆ ಇವ್ರ. ಜೈಲ್ದಾಗ ಅವ್ರು ಜೈಲ್ದಾಗ ಇರ್ತಾರೋ, ಇಲ್ಲಿ ಅಲ್ಲಿ ಅಧಿಕಾರ ಮಾಡ್ತಾರೋ. ಇದಕ್ಕೆ ಈ ಒಂದು ಆಡಳಿತಕ್ಕೆ ಯಾರು ಹೇಳೋರು? ಇದಕ್ಕೆ ಸಮಾಜದ ಆಗುಹೋಗುಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀವಿ ಸ್ವಾಮೀಜಿ ಅವರೇ. ನಿಮಗನ್ನಿಸುತ್ತಾ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅಥವಾ ಅವರಾಗೆ ಇಳಿದ್ರೂ ಸರ್ಕಾರವೇ ಬಿದ್ದು ಹೋಗೋ ಪರಿಸ್ಥಿತಿ ಬರಬಹುದು ಅಂತ ಹೇಳಿ ತಮಗನ್ಸುತ್ತಾ ಅಂತ? ಇಲ್ಲ ಇಲ್ಲ
ಈಗಾಗಲೇ ಸಿದ್ದರಾಮಯ್ಯ ತಳಗಿಳಿದಾರೆ, ಸರ್ಕಾರ ಏನು ಇದನ್ನಾಗೋದಿಲ್ಲ. ಆದರೆ ಮತ್ತೊಂದಿಟ್ಟು ಒಳ್ಳೇದಾಗ್ಬೋದು ವಿನ ಅದು ಕೆಟ್ಟಾಗೋದಿಲ್ಲ. ಯಾಕೆ ಅಂತಂತ ಕೇಳಿದ್ರೆ ಈಗ ಇವ್ರು ಆಡಳಿತ ಮಾಡಿದ್ದಾರೆ, ಇಲ್ಲಿ 2 ವರ್ಷ ಮಾಡಿದ್ದಾರೆ, ಈಗ ಹಿಂದೆ 5 ವರ್ಷ ಮಾಡಿದ್ದಾರೆ. ಅವ್ರು 2.5 ವರ್ಷ ಡಿ ಕೆ ಶಿವಕುಮಾರ್ ಕೊಟ್ಟು ನೋಡಲ್ಲ, ಅವರು ಅಧಿಕಾರ ಹೆಂಗೆ ಮಾಡ್ತಾರೋ, ಅವ್ರ ಅಧಿಕಾರ ಹೆಂಗೆ ಚಲಾವಣೆ ಮಾಡ್ತಾರೋ, ಇನ್ನೊಬ್ರದ್ದು ಒಂದಿಟ್ಟು ನೋಡಲ್ಲ. ನಾವೇ ಈ ಹಿಂದೆ ನಾನೇ ಮಾಡಿದ್ದೇನೆ, ಮುಂದೆ ನಾನೇ ಮಾಡಬೇಕು, ಇಷ್ಟು ಹಿಂದೆ ಬಜೆಟ್ ಮಂಡಿಸಿದ್ದೀನಿ, ಮುಂದಿಟ್ಟು ಮತ್ತು ನಾ ಬಜೆಟ್ ಮಂಡಿಸ್ಬೇಕು, ಮುಂದೆ ನಾ ಹಿಂಗೆ ಸಾಧನೆ ಮಾಡಬೇಕು ಅನ್ನುವಂಥ ವಿಚಾರ. ನಾನೇ ಬಜೆಟ್ ಮಾಡ್ತೇನೆ, ನಾನೇ ಬಜೆಟ್ ಬಜೆಟ್ ಮಂಡನೆ ಮಾಡ್ತೇನೆ, ಇಷ್ಟು ಮಾಡಿನಿ ಅಷ್ಟು ಮಾಡಿನಿ ಅನ್ನೋದು ಬಿಟ್ಟ ಅವ್ರು ಸಹ ಡಿ ಕೆ ಶಿವಕುಮಾರ್ ಕೊಟ್ಟು ನೋಡಲಿ, ಅವ್ರು ಹೆಂಗೆ ಮಾಡ್ತಾರೆ ನೋಡಲಿ. ಅವರು ಅದ ಪಕ್ಷದವ್ರು, ಅವರು ಅಣ್ಣ ತಮ್ಮಂಗೆ ಕೈ ಹಿಡಿದು ಮೆಲಾಸಿದಾರು. 2.5 ವರ್ಷ ಇವರಿಗೆ ಸಹಕಾರ ಕೊಟ್ಟಿದ್ದಾರೆ. ಇವರು 2.5 ವರ್ಷ ಅವ್ರಿಗೆ ಸಹಕಾರ ಯಾಕೆ ಕೊಡಬಾರ್ದು? ಅವ್ರು ಯಾಕೆ ಅವ್ರಿಗೆ ಸಹಕಾರ ಕೊಟ್ಟು ಅವ್ರಿಗೆ ಅಧಿಕಾರ ಕೊಡಬಾರ್ದು? ಒಂದು ಸಾಮಾಜಿಕ ದೃಷ್ಟಿಯಲ್ಲೇ ನಾನು ಅದೇ ಪ್ರಶ್ನೆಯನ್ನ ವೆಂಕಟರಾಮಯ್ಯ ಅವ್ರಿಗೂ ಕೇಳ್ತೀನಿ, ಉತ್ಕರ್ಷ್ ಅವರು ಕೂಡ ಉತ್ತರ ಕೊಡ್ಲಿ. ಮೊದಲು ವೆಂಕಟರಾಮಯ್ಯ ಅವ್ರಿಗೆ ಉತ್ತರ ಕೊಡ್ಲಿ. ಇನ್ ಕೇಸ್ ಈ ಮಾತುಕತೆ ಆಗಿದ್ದು ನಿಜ ಅಂತ ಹೇಳಿ, ಜೆಂಟಲ್ಮೆನ್ಸ್ ವರ್ಡ್ ಅಂತ ಹೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ರು ಕೂಡ ಸಹಾಯ ಸಹಕಾರ ಅನ್ನೋ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದುವರಿಯುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಬಹುದಾ ಸರ್ ಸಿದ್ದರಾಮಯ್ಯನವ್ರ ಕಡೆಯಿಂದ, ಅಥವಾ ಅವ್ರ ಬೆಂಬಲಿತರು ಯಾರೆಲ್ಲ ಈಗ ಮಾತನಾಡ್ತಿದ್ದಾರೆ ಅವ್ರ ಕಡೆಯಿಂದ? ಅಲ್ಲ, ಅದು ಈಗ ಏನು ತೀರ್ಮಾನ ಆದ್ಮೇಲೆ ಹೇಳಿಕೆ ಕೊಡಬಹುದು. ಸತೀಶ್ ಜಾರಕಿಹೊಳಿ ಅವರಂತೂ ನನಗೆ ಗೊತ್ತಿಲ್ಲ, ನೇರವಾಗೇನೆ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿದೆ ಅವರ ಹಾವಭಾವಗಳು. ಪರಮೇಶ್ವರ್ ಅವರು ನಾನು ಕೂಡ ಇದ್ದೀನಿ ಮುಖ್ಯಮಂತ್ರಿ ರೇಸ್ನಲ್ಲಿ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ನಾವು ಒಪ್ಪೋದಿಲ್ಲ ಅನ್ನೋದ್ರ ಸೂಚನೆ ಅಲ್ಲ. ಕಾರಣ ಏನಂದ್ರೆ ತಾವುಗಳು ತಮ್ಮ ಮಾಧ್ಯಮಗಳಲ್ಲೇನೆ ಒಂದು ಸಮೀಕ್ಷೆ ತೋರಿಸಿದ ಪ್ರಕಾರ ಒಂದು ಜನರಲ್ ಆಗಿ ಒಂದು ಪಕ್ಷ JDSಗೆ 45% ಒಕ್ಕಲಿಗರು ಓಟ್ ಹಾಕ್ತಾರೆ, ಮತ್ತು 22% ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ಮತ್ತು BJPಗೆ 60% ಮೇಲೆ ಲಿಂಗಾಯತರು ಓಟ್ ಹಾಕ್ತಾರೆ. ಮಿಕ್ಕಿದ 5 ಓಟ್ಗಳು ಏನಿದಾವೆ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಒಂದು ಪ್ರಕಾರ ಹೇಳಿರೋಂಥ ಸ್ಟೇಟ್ಮೆಂಟ್ ರಾಜಣ್ಣ ಅವ್ರದ್ದು. ಸೊ ಆ ಒಂದು ವಿಚಾರಕ್ಕೆ ಅದು ಮುಂದಿನ ದಿನ ಇವರು ಏನು ಹೇಳಿಕೆ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉತ್ಕರ್ಷ್ ಅವರು, ನಿಮಗನ್ಸುತ್ತಾ ಒಂದು ಸ್ಮೂತ್ ಸೊಲ್ಯೂಷನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಹೊರಗಿಡೋದು ಸುಲಭದ ಪರಿಸ್ಥಿತಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಮೇಡಮ್. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ವೀಕ್ ಇದೆ. ಇವತ್ತು ಖುದ್ದು ರಾಷ್ಟ್ರೀಯ ಅಧ್ಯಕ್ಷರೇ ನಿರ್ಣಯವನ್ನು ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ನಿಲುವು ಬಹಳ ಸ್ಪಷ್ಟವಿದೆ. ಇವ್ರು ಯಾರನ್ನಾದರೂ CM DCM ಮಾಡ್ಕೊಳ್ಳಿ, ಇವತ್ತಿರ್ತಕ್ಕಂಥ ಸರ್ಕಾರದ ವ್ಯವಸ್ಥೆಯನ್ನು ಯಾರೇ ಬಂದರೂ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಒಂದೇ ಒಂದು ಇತಿಹಾಸದ ಒಂದು ಮಾಹಿತಿಯನ್ನು ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸಿದ್ದರಾಮಯ್ಯ ಸಾಹೇಬರು 2006ರಲ್ಲಿ ತಮ್ಮ ರಾಜಕೀಯದ ಅತ್ಯಂತ ಒಂದು ಕಷ್ಟದ ಸನ್ನಿವೇಶವನ್ನು ಅನುಭವಿಸ್ತಾರೆ ಚಾಮುಂಡೇಶ್ವರಿ. ಬಹುಶಃ ವೆಂಕಟರಮಣ ಸರ್ಗೂ ಗೊತ್ತಿರುತ್ತೆ. ಆಗ ಆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಭುಜಕ್ಕೆ ಭುಜ ಕೊಟ್ಟು ನಿಲ್ಲುವಂಥದ್ದು ಇದೆ ಡಿ ಕೆ ಶಿವಕುಮಾರ್ ಅವರು. ಇವೆಲ್ಲ ಇತಿಹಾಸದ ಮಾಹಿತಿಗಳಿದೆಲ್ಲ ಕೇಳಿ, ನಾನು ಆ ಇತಿಹಾಸದ ಮಾಹಿತಿಯನ್ನು ಜನಗಳಿಗೆ ಹೇಳ್ತಾ ಇದ್ದೀನಿ ಸರ್. ಸೊ ಹಾಗಾಗಿ ಆ ನಿರ್ಣಯಗಳನ್ನ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಕಾಂಗ್ರೆಸ್ಗೆ ಸೀಮಿತ. ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಇವತ್ತಿರ್ತಕ್ಕಂಥ ಈ ವ್ಯವಸ್ಥೆನ ಡಿ ಕೆ ಶಿವಕುಮಾರ್ ಅವರು ಬಂದ್ರು, ಇನ್ಯಾರೇ ಕಾಂಗ್ರೆಸ್ನವ್ರು ಬಂದ್ರು ಕೂಡ ಇವತ್ತು ಸತ್ತೋಗಿರ್ತಕ್ಕಂಥ ಈ ವ್ಯವಸ್ಥೆಯನ್ನ ಮುಂದಕ್ಕೆ ತಗೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಯಾರು ಇವತ್ತು ಬಹಳ ದುರ್ದೈವ ಅಂತಂದ್ರೆ ನೀವೇ ನೋಡಿ ಮೇಡಮ್, ಕಳೆದ 10 ದಿವಸದಿಂದ ಮತ್ತೊಂದು ಚುನಾವಣೆ, ಮತ್ತಷ್ಟು ಹೊರೆ ಜನರಿಗೆ. ಚುನಾವಣೆ ಬೇಡ, ಇವತ್ತು ನೀವು 140 ಶಾಸಕರನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೋಗಿದ ಕಡೆಲ್ಲ ಭಾಷಣ ಮಾಡ್ತೀರಲ್ವಾ? ಹಾಗಾದ್ರೆ ಒಂದು ನಿರ್ಣಯ ತಗೊಳ್ಳಿ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ನ ನಾಯಕರು ಅಷ್ಟು ಅಸಮರ್ಥರ? ಇದನ್ನ ಜನ ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ. ನಿಮ್ದು ಅಷ್ಟು ಬಲಿಷ್ಠ ಹೈಕಮಾಂಡ್ ಇದ್ರು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಮಾಡಕ್ಕಾಗಲ್ಲ. ಬೀದಿ ರಂಪಾಟ ಮಾಡ್ತಾ ಇಲ್ಲ, ಜಾತಿಗಳನ್ನ ಎತ್ಕಟ್ಟುವಂತ ಕೆಲಸ ಮಾಡಲ್ಲ. ಆಯ್ಕೆ ಮಾಡ್ತೀವಿ ನಾವು. ಈಗ ಎಲ್ಲ ಪಕ್ಷಗಳು ಎಲ್ಲ ಥರ ನಡ್ಕೊಂಬರುತ್ತೆ. ಇದೇ ಇವತ್ತು ಎಷ್ಟೋ ನಾಯಕರುಗಳು ಮಾತಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಎಷ್ಟು ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಅವ್ರ ಅಧ್ಯಕ್ಷರಾದಾಗಿಂದ ಅವ್ರಗಳ ಜೊತೆ ಇವರೆಲ್ಲ ಊರೂರು ಸುತ್ತಕ್ಕೆ ಹೋಗಿದ್ರೆ ಅದನ್ನು ಮಾತಾಡ್ತಿರ್ಲಿಲ್ಲ ಇವತ್ತಿನ ದಿನ. ಯಾಕೆಂದರೆ ಅವತ್ತಿನ ದಿನ ಡಿ ಕೆ ಶಿವಕುಮಾರ್ ಒಂದು ಹಳ್ಳಿಲು ಜನನ ಸಂಘಟನೆ ಮಾಡಿದಂತ ಡಿ ಕೆ ಶಿವಕುಮಾರ್ ಬಗ್ಗೆ ಎಷ್ಟೊಂದು ಜನ ಮಾತಾಡ್ತಾ ಇದ್ದಾರಲ್ಲ. ಬಂದಿರೋರು ಮಾತಾಡ್ಲಿ, ಅವ್ರ ಜೊತೆ ಯಾರ್ಯಾರಿದ್ರು, ಯಾವತ್ತೋ ಒಂದಿನ ಬಂದು ಅವ್ರ ಜೊತೆ ಓಡಾಡೋದಲ್ಲ. ಏನು 7 ವರ್ಷ 8 ವರ್ಷಗಳ ಕಾಲ ಅವ್ರು ಇದ್ರು, ಅವತ್ತು ಯಾರ್ಯಾರು ಅವ್ರ ಜೊತೆ ಇದ್ರು. ಬಟ್ ಅವ್ರು ಎಲ್ಲಾ ಸಮುದಾಯರು ಕರ್ಕೊಂಡು ಹೋಗ್ತಾ ಇದಾರೆ ಹೊರತು ಡಿ ಕೆ ಶಿವಕುಮಾರ್ ಒಬ್ಬರೇ ಹೋದವರಲ್ಲ. ಬಟ್ ಅವರ ಸಂಘಟನೆ ಶ್ರಮಕ್ಕೆ ಪ್ರತಿಫಲ ಬೇಕು ನೀವು ಕೇಳ್ತಿದ್ದೀರಿ. ರವೀಂದ್ರ ರಶ್ಮಿ ಸರ್, ಕಡೆದಾಗಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಪತನವಾಗತ್ತೆ, ಇಡೀ ಅಹಿಂದ ಸಮುದಾಯ ಕಾಂಗ್ರೆಸ್ನಿಂದ ಆಚೆ ಬಂದು ಕಾಂಗ್ರೆಸ್ ಕೂಡ ಪಕ್ಷ ಕೂಡ ಅತ್ಯಂತ ಪ್ರಬಲವಾದ ಡ್ಯಾಮೇಜ್ ಅನ್ನ ಫೇಸ್ ಮಾಡುತ್ತೆ ಅನ್ನೋ ಹೇಳಿಕೆಗಳನ್ನ ಈ ಕ್ಷಣಕ್ಕೆ ಎಷ್ಟರ ಮಟ್ಟಿಗೆ ಇಲ್ಲ ಅದು ಆಗಲ್ಲ.
ಆ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ, ಕಾಂಗ್ರೆಸ್ನ ಕೇಡರ್ಗಳು ಎಂಥವ್ರು ಇದ್ದಾರೆ ಅಂದ್ರೆ ಪಾಪ ನಾನು ನೋಡ್ತಾ ಇದ್ದೀನಿ, 50 ವರ್ಷದ ಕೆಲವ್ರು ನೋಡಿದ್ದೀನಿ. ಅವ್ರ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ, ಇವತ್ತು ಸಿಟಿ ಬಸ್ಸಲ್ಲಿ ಓಡಾಡ್ಕೊಂಡ್ಬಿಟ್ಟು ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಜೈ ಅಂತಿರ್ತಾರೆ. ಅವರೆಲ್ಲ ಇಂದಿರಾ ಗಾಂಧಿ ಕಾಲದವರು. ಇವತ್ತು ಕೂಡ ತಮ್ಮ ನಾಯಕರು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಒಯ್ದಾಡ್ತಿರ್ತಾರೆ, ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರೆ. ಕಾರ್ಯಕರ್ತರು ಕಾಂಗ್ರೆಸ್ ಕೇಡರ್ಸ್ ಇದೆ ಅಲ್ಲ, ಅದು ಅನ್ಪೇಯ್ಡ್ ಕೇಡರ್ಸ್. ಇವತ್ತಿಗೂ ಅವ್ರು ನಿಷ್ಠಾವಂತರಾಗಿ, ಅದೇ ಅವ್ರ ಶಕ್ತಿ. ಬಹುಶಃ ಡಿ ಕೆ ಶಿವಕುಮಾರ್ ಅದನ್ನೇ ಒತ್ತು ಹೇಳ್ತಾರೆ, ಕಾರ್ಯಕರ್ತರಿಂದ ನಮ್ಮ ಪಕ್ಷ, ಅವರಿಂದ ನಾವು ಅಂತ ಹೇಳ್ತಾ ಇರ್ತಾರೆ. ಹಂಗೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ, ಕಾಂಗ್ರೆಸ್ ಪಕ್ಷ ಹಾಳಾಗುತ್ತೆ, ಏನೂ ಆಗಲ್ಲ. ಈ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಸೊಗಸೆ ಅದು, ಯಾರು ಅನಿವಾರ್ಯರಲ್ಲ ಇದರಲ್ಲಿ. ಗಾಂಧಿ ನೆಹರು, ಇದು ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ಹೋದ್ಮೇಲೆ ಕೂಡ ಕಾಂಗ್ರೆಸ್ ಪಕ್ಷ ಸಾಗಿ ಬಂದಿದೆ. ಸರಿ ಸರಿ. ಒಂದ್ ರೀತಿಯಲ್ಲಿ ಅನ್ಸರ್ಟೇನ್ ಆಗಿರುವ, ಅಂದ್ರೆ ಏನಾಗುತ್ತೋ ಅನ್ನೋ ಗೊಂದಲಕ್ಕೆ ಕಾರಣವಾಗಿರುವ ಪರಿಸ್ಥಿತಿ. ಕಾಂಗ್ರೆಸ್ ಒಂದು ಪಕ್ಷವಾಗಿ ಮಾತ್ರ ಇದ್ದಿದ್ರೆ ಬಹುಶಃ ಇಷ್ಟೆಲ್ಲ ಗಮನ ಇರ್ತಿತ್ತೋ ಇಲ್ಲೋ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿದೆ, ಆಡಳಿತ ಯಂತ್ರ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದಕ್ಕೆ ಇತ್ತೀಚೆಗೆ ಸಚಿವರು ಶಾಸಕರೆಲ್ಲ ಬ್ಯುಸಿಯಾಗಿ ಕೊಡ್ತಿರುವ ಹೇಳಿಕೆಯನ್ನ ಗಮನಿಸಿದ್ರೇನೆ ಸೂಕ್ಷ್ಮವಾಗಿ ಅರ್ಥ ಆಗ್ತಾ ಇದೆ. ಈ ಟಾನಿಕ್ ಏನು ಪ್ರಿಪೇರ್ ಆಗ್ತಾ ಇದೆ, ಅತಿ ಶೀಘ್ರದಲ್ಲಿ ಪ್ರಿಪೇರ್ ಆಗಲಿ. ಕೊಡುವ ಟಾನಿಕ್ ನಿಮ್ಮ ನಾಯಕರನ್ನ ಮಾತ್ರ ಅಲ್ಲ, ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಮಾತ್ರವಲ್ಲ, ಕರ್ನಾಟಕದ ಆಡಳಿತ ಯಂತ್ರವನ್ನ ಕೂಡ ಚುರುಕು ಮಾಡೋ ರೀತಿಯ ಟಾನಿಕ್ ಅನ್ನ ಕಾಂಗ್ರೆಸ್ನ ಹೈಕಮಾಂಡ್ ಅತಿ ಶೀಘ್ರದಲ್ಲಿ ತಯಾರು ಮಾಡಲಿ, ಅದನ್ನ ಕೊಡ್ಲಿ ಅಂತ ನಾವು ವಿನಂತಿಸ್ಕೊಳ್ಬಹುದಷ್ಟೇ. ಇವತ್ತಿನ ಚರ್ಚೆಗೆ ಸಮಯ ಇದೆ ಅಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.